ಇವಾಗ ನೋಡಿ ನೀವು ಫಸ್ಟ್ ಟೈಮ್ ಹೋಗಿರ್ತಾರೆ CHN ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ, ಅಲ್ಲಿ ಹೇಗಿರಬೇಕು, ಅಲ್ಲಿ ಯಾವ ಥರ ರೊಟೀನ್ ಇರಬೇಕು, ನಾವು ಅಲ್ಲಿ ಹೇಗೆ ಆ ವಾತಾವರಣ ಸೆಟ್ ಆಗಬೇಕು ಅಂತೇಳಿ ಎಲ್ಲ ಇರುತ್ತೆ. ಸೊ 2-3 ಡೇಸ್ ನಮಗೆ ಸುಮ್ಮನೆ ಜಸ್ಟ್ ಬಿಟ್ಬಿಡ್ತಾರೆ, ನೋಡಪ್ಪ ಅವ್ರು ಹೇಗೆ ಬೇರೆದವ್ರು ಹೇಗೆ ಮಾಡ್ತಾರೆ ಅದೆಲ್ಲ ನೋಡ್ಕೊಳ್ಳಿ, ಕ್ವಾಲಿಫೈಡ್ ಮಾಡ್ಕೊಳ್ಳಿ, ದೆನ್ ಆಮೇಲೆ ನೀವು ನೆಕ್ಸ್ಟ್ ಹತ್ರ ಮಾಡಬೇಕಾಗುತ್ತೆ ಅಂತೇಳಿ ಇದು ಮಾಡ್ತಾರೆ. ಸೊ ಅವ್ರದ್ದೆಲ್ಲ ಏನಿದೆ, ನಾವು ಆ ಕ್ಲೈಮೇಟ್ ಸೆಟ್ ಆಗೋವರೆಗೂ ನಮ್ಗೆ ಯಾವುದೋ ಡ್ಯೂಟಿ ಕೊಡೋಲ್ಲ, ಯಾಕೆಂದರೆ ತುಂಬ ಆಕ್ಸಿಜನ್ ಬೇರೆ ಇಲ್ಲ ಮತ್ತು ಹೈ ಆಲ್ಟಿಟ್ಯೂಡ್ ಏರಿಯಾ. ಸೊ ನೀವು ಹೋದ ತಕ್ಷಣ ನಾವು ಡ್ಯೂಟಿ ಬಿಟ್ಟು ಅಂದರೆ ಬಿಮಾರ ಕಾಯಿಲೆ ಬರೋ ಚಾನ್ಸ್ ಇರುತ್ತೆ, ಆ ಥರ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಒಂದು ವೀಕ್ವರೆಗೂ ಅಟ್ಲೀಸ್ಟ್ ಅವನ್ನ ಫ್ರೀಯಾಗಿ ಬಿಟ್ಟು ಅವ್ನು ನೋಡ್ಕೊಳ್ಳೋಕೆ ಇದು ಮಾಡಿ, ಯಾವ್ಯಾವ ರೀತಿ ಡ್ಯೂಟಿ ಇದೆ, ಏನೇನು ಡ್ಯೂಟಿ ಮಾಡ್ತಾರೆ, ಆ ರೀತಿ ನಿಮ್ಮದು ಆಗ್ಬೋದು ಅಂತೇಳಿ ನಮಗೆ ಗೈಡ್ ಮಾಡಿದ್ದು ಮಾಡ್ತಾರೆ. CHN ಒಂದೇ ಜಾಗದಲ್ಲಿ ಒಂದೇ ಒಂದು ಬೇಸ್ ಕ್ಯಾಂಪ್ ಇರೋದು. ಆ ಬೇಸ್ ಕ್ಯಾಂಪಲ್ಲಿ ಒಂದೇ ಇದೆ, ಆ ಬೇಸ್ ಕ್ಯಾಂಪಲ್ಲಿ ಒಬ್ಬರೇ ಇರೋದು CMP. ಸೊ ಅದ್ರ ಕೆಳಗಡೆ ಟೋಟಲ್ 28 ಇದೆ, ನಮ್ಮದು 3D ಅಂತಿದೆ. ಡಿವಿಷನಲ್ಲಿ ಟೋಟಲ್ 28 ಚೆಕ್ ಪೋಸ್ಟ್ ಇದೆ. ಅದರಲ್ಲಿ ಒಂದು ಬೇಸ್ ಕ್ಯಾಂಪ್ ಅಂದರೆ CHN ಇದೆ. CHN ಅಂದರೆ ಒಂದು ಜಾಗ, ಅದನ್ನು ಎಲ್ಲರೂ ಬೇಸ್ ಕ್ಯಾಂಪ್ ಅಂತ ಕರೀತಾರೆ. ಈ ಇನ್ಫೆಂಟ್ರಿ ಡಿಪಾರ್ಟ್ಮೆಂಟ್ ಓನ್ಲಿ ಫಾರ್ ಫೈಟಿಂಗ್ ಟ್ರೂಪ್ಸ್ ಮಾತ್ರ ಅವ್ರದ್ದು, ಓನ್ಲಿ ಫೈಟಿಂಗ್ ಮಾಡೋದು ಅಷ್ಟೇ ಅವ್ರ ಡಿಪಾರ್ಟ್ಮೆಂಟ್. ಅಂದರೆ ಬಾರ್ಡರ್ಸ್ನಲ್ಲಿ ಚೆಕ್ ಪೋಸ್ಟ್ ಇರುತ್ತೆ, ಬೇಸ್ ಕ್ಯಾಂಪ್ ಬಾರ್ಡರ್ಸ್ನಲ್ಲಿ ಅಲ್ಲೆಲ್ಲ ಚೆಕ್ ಪೋಸ್ಟ್ ಇರುತ್ತೆ, ವಿತಿನ್ 15 ಮೀಟರ್ 100 ಮೀಟರ್ ಚೆಕ್ ಪೋಸ್ಟ್ ಇರುತ್ತೆ. ಆ ಚೆಕ್ ಪೋಸ್ಟ್ನ 24 ಡ್ಯೂಟಿ ಮಾಡ್ತಾ ಇರ್ತಾರೆ. ಆ ಔಟ್ ಆಫ್ ಲೈನ್ ಇರುತ್ತೆ, ಅದಾದಮೇಲೆ ಆ ಬಾರ್ಡ್ರಲ್ಲಿ ಅವರು ಡ್ಯೂಟಿ ಮಾಡ್ತಾ ಇರ್ತಾರೆ. ಸೊ ನಮಗಲ್ಲಿ ಬೇಸ್ ಕ್ಯಾಂಪಲ್ಲಿ ಚೆಕ್ ಪೋಸ್ಟ್ ಡ್ಯೂಟಿ ಇರುತ್ತೆ ನಮ್ಮದು. ಯಾರೇ ಇನ್ವರ್ಡರು ಔಟ್ವರ್ಡರು ಯಾವುದೇ ವೆಹಿಕಲ್ ಔಟ್ಸೈಡ್ ಹೋಗೋದು ಬರೋದು, ಸಸ್ಪೆಕ್ಟ್ ವೆಹಿಕಲ್ ಸಸ್ಪೆಕ್ಟ್ ಯಾರು ಬರಲ್ಲ. ಇನ್ ಕೇಸ್ ಯಾರು ಇದು ನಾನು ಚೆಕ್ ಮಾಡೋ ಅಥರೈಸ್ ನನಗಿರುತ್ತೆ. ನನ್ನ ಅಂಡಲ್ಲಿ 4-5 ಜನ ಇರ್ತಾರೆ. ಅವರು ನಾನು ಹೇಳಿ ಡ್ಯೂಟಿ ಮಾಡಿಕೊಂಡು ಚೆಕ್ಕಿಂಗ್ಸು ಅಲ್ಲಿ ಹೋಗೋದು ಇರುತ್ತೆ, ಅದೆಲ್ಲ ಮಾಡ್ಕೊಂಡು ಆಗಿರುತ್ತೆ ಸರ್. ಹೇಗೆ ಪೊಲೀಸ್ ಡ್ಯೂಟಿಲಿದೆ, ಸೊ ಅಲ್ಲಿ ನಾನು ಪೀಸ್ ಕಂಟ್ರೋಲ್ ಮಾಡೋದೆಲ್ಲ ನೋಡ್ಕೊಳ್ತಾ ಇದ್ದೆ. CHN ಫಸ್ಟ್ ಆಫ್ ಆಲ್ ಯಾವುದೇ ಆಕ್ಸಿಜನ್ ಕಮ್ಮಿ ಇದೆ, ಹೈ ಆಲ್ಟಿಟ್ಯೂಡ್ ಏರಿಯಾ -40 ಇರುತ್ತೆ. ನಾವು ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ತಿನೋಕ್ಕೆ ಕಷ್ಟ, ಅದ್ರಲ್ಲಿ ಓಡೋಕ್ಕಾಗಲ್ಲ. ನಾವು ಅಲ್ಲಿ 100 ಮೀಟರ್ ವಾಕ್ ಮಾಡೋಕ್ಕೂ ತುಂಬ ಕಷ್ಟ ಇದೆ. ಆ ಚಳಿನಲ್ಲಿ ಆ ಶೂಸು, ಆ ರೈನ್ ಸೆಟರ್ಸು, ಆ ಡ್ರೆಸ್ ಹಾಕ್ಕೊಂಡೆಲ್ಲ ಹೋಗ್ತೀವಲ್ಲ. ಮತ್ತು ಇನ್ನೊಂದು ಡೈಲಿ ಊಟ ಮಾಡೋದು ತುಂಬ, ಒಂದು ರೊಟ್ಟಿ ತಿನ್ನೋದು ತುಂಬ ಕಷ್ಟ. ಡ್ರೈ ಫ್ರೂಟ್ಸ್ ಇಶ್ಯೂ ಮಾಡ್ತಾರೆ, ಟಿನ್ ಇಶ್ಯೂ ಮಾಡ್ತಾರೆ, ಜ್ಯೂಸ್ ಇಶ್ಯೂ ಮಾಡ್ತಾರೆ. ಏನೇ ಇದ್ರೂ ತಿನ್ನೋಕೆ ಮನಸ್ಸು ಬರಲ್ಲ, ಅಷ್ಟು ಕ್ರಿಟಿಕಲ್ ಏರಿಯಾ. ಅದರಲ್ಲಿ ಇನ್ನೂ ಫೈಟ್ ಮಾಡು ಅಂತ ಹೇಳ್ತಾ ತುಂಬ ಹರಿಬಲ್ ಅಲ್ಲಿ. ಆದರೂ ನಮ್ಮ ಸಪೋರ್ಟ್ ಇನ್ಫೆಂಟ್ರಿ ಮಾಡ್ತಾ ಇದ್ದಾರೆ. ನಾರ್ಮಲಿ 3 ತಿಂಗಳು ಇರಬೇಕು ಅಂತ ಅಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ ರೂಲ್ಸ್ ಇದೆ, ಅವ್ರ ಮೇಲೆ ಇರಬಾರ್ದು ಅಂತ ಇದೆ. 3 ತಿಂಗಳಾದ್ಮೇಲೆ ನೀವು ಬೇಕಾದ್ರೆ ಲೀವ್ ತೊಗೊಂಡ್ಬೋದು. ಯಾಕೆಂದರೆ 3 ತಿಂಗಳಲ್ಲಿ ನೋಡಿ ಸ್ನಾನ ಮಾಡಲ್ಲ, ಶೇವ್ ಮಾಡಲ್ಲ, ಬಿಟ್ಬಿಟ್ಟು ಬರೀ ಡ್ಯೂಟಿ 24 ಅವರ್ ಡ್ಯೂಟಿನೇ ಇರ್ತಾರೆ. ಯಾವಾಗಲೂ ಪಾಯಿಂಟ್ ಆಫ್ ಏಮ್ ಯಾವಾಗಲೂ ನಾವು ಮುಂದೆ ಪಾಕಿಸ್ತಾನ ಕಡೆಗೆ ಏಮ್ ಮಾಡ್ಕೊಂಡು ಕೂತಿರ್ತೀವಿ 3 ಮಂತ್ಸು. ಆ ಟೈಮಲ್ಲಿ ನಮಗೂ ಸ್ವಲ್ಪ ಫ್ರೀ ಆಗಿ ಮೈಂಡ್ ಬೇಕು ಅಂತೇಳಿ ಆಮೇಲೆ ಬೇಕಾದ್ರೆ ರಜಾ ಕೊಡ್ತಾರೆ. ಗೊತ್ತಿರೋದೇ ವಿಷಯ ನಿಮ್ಗೆ, ಎಲ್ಲರೂ ಕೂಡ ಫ್ಯಾಮಿಲಿ ಬಿಟ್ಟೇ ಇರೋದು, ಯಾರೂ ಫ್ಯಾಮಿಲಿ ಇರಲ್ಲ. ನಾವು ಅಳೋಕ್ಕೂ ಹೋಗಲ್ಲ, ನಗೋಕ್ಕೂ ಹೋಗಲ್ಲ. ಅದನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಜೊತೆಯಲ್ಲಿ ನಮ್ಮ ಕಷ್ಟ ದುಃಖ ಹೇಳ್ಕೊಂಡು ನಕ್ಕೊಂಡು ಅವ್ರ ಜೊತೆ ಇವಾಗ ಹಾಗೆ ಟೈಮ್ ಪಾಸ್ ಮಾಡ್ಕೋಬೇಕು ಬಿರ್ತು, ಬೇರೆ ಏನೂ ಮಾಡೋಕ್ಕಿಲ್ಲ. ಸರ್ ತಾಯಿ ಮಗಳನ್ನ ಬಿಟ್ಟು ಇರೋದು ಯಾರ ತಾನೇ ಇದೆ ಸರ್. ಈಗ ನಾವು ಹೆಂಡತಿ ಮಕ್ಕಳು ಬಿಟ್ಟು ತಂದೆ ತಾಯಿನ ಬಿಟ್ಟು ನಾವಲ್ಲಿ ಹೋಗಿ ತುಂಬ ದುಃಖ ಆಗುತ್ತೆ. ಬಟ್ ಏನಂದರೆ ಒಂದು ಸ್ವಲ್ಪ ದಿನ, ಒಂದು 2-3 ದಿನ ಸ್ವಲ್ಪ ಅನಿಸಿಕೆ ಬೇಜಾರಾಗುತ್ತೆ. ಬಟ್ ಒಂದು ಕಡೆ ನೋಡಿದ್ರೆ ಈ ಕಡೆ ಇವರು ತಾಯಿ ಅವರು ತಾಯಿ ಮಾಡಲೇಬೇಕು ಅನಿಸುತ್ತೆ, ಕಷ್ಟ ಅನಿಸುತ್ತೆ. ಬಟ್ ಏನು ಮಾಡೋದು, ಮನಸ್ಸು ಗಟ್ಟಿ ಮಾಡ್ಕೊಂಡು ಡ್ಯೂಟಿ ಮಾಡ್ಲಿಕ್ಕಾಗುತ್ತೆ. ನೀರಿಂದ ತುಂಬ ಪ್ರಾಬ್ಲಮ್ ಇದೆ. ಯಾಕೆಂದರೆ ನೀರು ಸ್ನಾನ ಮಾಡಲಿಕ್ಕೂ ತುಂಬ ಆಗಲ್ಲ. 3 ತಿಂಗಳವರೆಗೂ ಬೇಸ್ ಪಾಯಿಂಟ್ ಹೋದವನು ಯಾರು 3 ತಿಂಗಳು ಸ್ನಾನ ಮಾಡೋದಿಲ್ಲ. ಅಲರ್ಜಿಕ್ ಪ್ರಾಬ್ಲಮ್ಸ್ ಅದನ್ನೇ ಹೇಳಿದ್ದು ನನ್ನಿಂದ. ಅದೊಂದು ತೆಗಿಲೇಬೇಕು ಕೈ. ಅಲ್ಲಿ ಆಯಿತು ಅಂದರೆ ಒಂದ್ಸಲ ಆಯಿತು ಅಂದರೆ ರಿಮೂವ್ ಮಾಡಲೇಬೇಕು ಸರ್. ಅದು ಕೈ ಆಗಲಿ ಕಾಲು ಬೆರಳಾಗಲಿ ಕಾಲಾಗಲಿ ಲೇಟ್ ಆಯಿತು ಅಂದರೆ ಅದಕ್ಕೆ ಸ್ನಾನ ಮಾಡಲ್ಲ. ಆ ಥರ ಆಗುತ್ತೆ ಅಂತಲೇ ನಾವು 3 ತಿಂಗಳು ಸ್ನಾನ ಮಾಡಲ್ಲ. ಅಲ್ಲಿಂದ ಬಂದಮೇಲೆ ಕೇಳಿದ್ರೆ ಅದಕ್ಕೆ ಸ್ನಾನ ಮಾಡಿ ಫ್ರೆಶ್ ಆಗೋದು. ಸ್ವಲ್ಪ ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂದರೆ ಅದನ್ನು ಇಲ್ಲಿ ರಿಮೂವ್ ಅಟ್ಲೀಸ್ಟ್ ಅಲ್ಲಿಂದ ಒಂದು 2 ಇಂಚ್ ಎಕ್ಸ್ಟ್ರಾ ರಿಮೂವ್ ಮಾಡಲಿಲ್ಲ ಅಂದರೆ ಅದು ಹಾಗೇ ಕಂಟಿನ್ಯೂ ಆಗ್ತಾ ಬರುತ್ತೆ. ಸುಧಾರಿಸ್ಕೊಳ್ಳಿಕ್ಕೆ ಅಟ್ಲೀಸ್ಟ್ ಅಲ್ಲಿಂದ ಬಂದು 2 ಇಯರ್ಸ್ ಅಂತೂ ಬೇಕೇ ಬೇಕು. ಈಗ ಆಲ್ಮೋಸ್ಟ್ 10 ಇಯರ್ಸ್ ನಮ್ಮ ಲೈಫ್ ಕಮ್ಮಿ ಆಗೋಗಿದೆ ಅಲ್ಲಿ ಹೋಗಿ 2 ಇಯರ್ಸ್ ಇದು ಬಂದಮೇಲೆ ಅಂತೂ. ಇನ್ನು ನೀವೇ ಯೋಚನೆ ಮಾಡಿ, ನಮ್ಮ ಅದರಿಂದ ಆರೋಗ್ಯ ತುಂಬ ತಲೆ ಕೂದಲು ಉದುರೋಗೋದು, ಸ್ಕಿನ್ ಪ್ರಾಬ್ಲಮ್ಸು, ಮತ್ತು ಅಲರ್ಜಿಕ್ಸ್ ಪ್ರಾಬ್ಲಮ್ಸು, ಮತ್ತು ಹೈಪೋಆಕ್ಸಿಜನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ಸು ಅದೆಲ್ಲ ತುಂಬಾ ಇದೆ ಸರ್. ಅದು ಏನಂದರೆ ಕ್ರಿಟಿಕಲ್ಲಾಗಿ 1-2 ವರ್ಷ ಸ್ಟ್ರಕ್ ಆಗೇ ಆಗ್ತದೆ. ಈಗ 100 ಮೀಟರ್ ನಮಗೆ ಇವಾಗ ನೋಡಿ, ಇಲ್ಲಿಂದ ನೀವು 150 ಮೀಟರ್ ಕೂತ್ಕೊಂಡೆ ನಿಮ್ಗೆ ಕಾಣುತ್ತೆ, ಅವ್ರ ಆ್ಯಕ್ಟಿವಿಟಿ ನಮಗೂ ಕಾಣುತ್ತೆ. ಸುಮ್ಮನೆ ನಾವು ಫೈರಿಂಗ್ ಮಾಡಿ ಅವರು ಫೈರಿಂಗ್ ಮಾಡೋದಿಲ್ಲ. ಏನಾದ್ರು ಇಂಟಿಮೇಷನ್ ಬಂದರೆ ಮಾತ್ರ ಅವ್ರು ಫೈರ್ ಮಾಡ್ತಾರೆ. ನೀರು ಕೂಡ ನಾವು ಎಲ್ಲಿ ನೀರು ತರ್ತೀವಿ ಅವರು ಕೂಡ ಅಲ್ಲೇ ತರ್ತಾರೆ. ಪಾಕಿಸ್ತಾನದವರು ಅಲ್ಲೇ ನೀರು ತೊಗೊಳ್ತಾರೆ, ನಾವು ಅಲ್ಲೇ ನೀರು ತೊಗೊಳ್ತೀವಿ. ಬಟ್ ಟೈಮಿಂಗ್ ಇದೆ, ಬೆಳಿಗ್ಗೆ 6ರಿಂದ 12 ಅವ್ರು ತೊಗೊಳ್ತಾರೆ, 12ರಿಂದ 6 ನಾವು ಅಲ್ಲೋಗಿ ನೀರು ತೊಗೊಂಬರ್ತೀವಿ. ಸೊ ನೀರು 2 ಜನನೂ ಒಂದೇ ಕಡೆ ಕುಡಿತೀವಿ. ಬಟ್ ಮಂಜಿರೋ ಟೈಮಲ್ಲಿ ನಮಗೆ ಆ ಮಂಜನ್ನೇ ಕರೆಸ್ಕೊಂಡು ನೀರು ಮಾಡ್ಕೊಳ್ತೀವಿ ಸರ್.